ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಿಮಗೆ ಹೋದ ವಾರ ಕಲ್ಮರಡಿ ಮಠದ ಅಜ್ಜಯ್ಯನವರು ಎಲ್ಲಿ ಐಕ್ಯವಾದರೂ ಬಿಲ್ಪತ್ರೆವನ್ನು ಎಲ್ಲ ಭಾಳ ಸವಿಸ್ತಾರವಾಗಿ ನಿಮ್ಗೆ ತೋರಿಸಿದ್ದೀನಿ. ಅರ್ಧ ಭಾಗ ಮುಂದುವರಿತೆ ಅಂತ ಹೇಳಿದ್ದೀನಿ. ಈಗ ಅಜ್ಜಯ್ಯನವರು ತಪಸ್ಸು ಮಾಡಿದಂಥ ಕರಡಿ ಗವಿನ ನಿಮ್ಗೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ಎಂಥ ಭಾಳ ರೋಮಾಂಚಿತವಾದಂಥ ಪ್ರದೇಶ, ಎಂಥ ಪಾಸಿಟಿವ್ ಎನರ್ಜಿ ತುಂಬಿದಂಥ ಪ್ರದೇಶ, ಹೇಗೆಲ್ಲ ತಪಸ್ಸು ಮಾಡ್ತಾಯಿದ್ರು ಇಂಥ ಗುಹೆಗಳನ್ನು ನಾನು ತುಮಕೂರಿನಾದ್ಯಂತ ನಿಮಗೆ ತೋರಿಸಿದ್ದೀನಿ. ಸಿದ್ದರ ಬೆಟ್ಟದಾದ್ಯಂತ ನಿಮಗೆ ನಾನು ಇದನ್ನು ತೋರಿಸಿದ್ದೀನಿ, ಎಲ್ಲ ಕಡೆಯೂ ಇದು ತೋರಿಸಿದ್ದೀನಿ. ಅದೇ ಥರ ಐಡೆಂಟಿಕಲ್ ಆದಂಥ ಇದೊಂದು ಕರಡಿ ಗವಿ ಮಠ ಅಂತ ಈ ಪ್ರದೇಶದ ಹೆಸರು. ಕರಡಿ ಗವಿಯನ್ನು ನಾನು ನಿಮಗೆ ತೋರಿಸ್ಬಿಟ್ಟು ಅಲ್ಲಿ ಭಾಳ ವಿಶೇಷವಾದಂಥ ಒಂದು ಕಂಬ ಇದೆ, ನಂದಿ ಕಂಬ, ಅದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಬಸವಣ್ಣನ ಅನುಯಾಯಿಯಾಗಿದ್ದ, ಬಸವ ಧರ್ಮವನ್ನು ಪಾಲನೆ ಮಾಡ್ತಿದ್ದಂಥ ಕೆಳದಿಯ ಚೆನ್ನಮ್ಮನವರು ಕೊಟ್ಟಂಥ ಪಲ್ಲಕ್ಕಿ ಒಂದು ಮಠದಲ್ಲಿದೆ. ಅತ್ಯಂತ ದೊಡ್ಡ ಶಿವಭಕ್ತಿ ಆಗಿದ್ಲು ಕೆಳದಿಯ ಚೆನ್ನಮ್ಮ. ಆ ಮಹಾತಾಯಿ ಕೊಟ್ಟಂಥ ಪಲ್ಲಕ್ಕಿ ಒಂದು ಮಠದಲ್ಲಿದೆ. ಆ ಮಠಕ್ಕೆ ಹೋಗಿ ಆ ಪಲ್ಲಕ್ಕಿ ಚೆನ್ನಮ್ಮನವರು, ಕೆಳದಿಯ ಚೆನ್ನಮ್ಮ ಆ ಮಹಾತಾಯಿ ಕೊಟ್ಟಂಥ ಪಲ್ಲಕ್ಕಿಯನ್ನು ತೋರಿಸೋದಕ್ಕೆ ಮುಂಚೆ ಈ ಕರಡಿಗವಿಲಿ ಕಲ್ಮರಡಿ ಮಠದ ಅಜ್ಜಯ್ಯನವರು ತಪಸ್ಸು ಮಾಡ್ತಿದ್ದಂಥ ಸ್ಥಳ ಒಂದು 5 ನಿಮಿಷ ತೋರಿಸ್ಬಿಟ್ಟು ನಿಮ್ಗೆ ಆ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಸಂಪೂರ್ಣವಾಗಿ ಹೆಜ್ಜೇನು ಗೂಡುಗಳಿಂದ ಆವೃತವಾದಂಥ ದಟ್ಟವಾದ ಕಾಡು ಇದು. ಈಗ ನೀವು ನೋಡ್ತಾ ಇದ್ದೀರ ಶೋಲಾ ಫಾರೆಸ್ಟ್ ಥರ ಕಾಣ್ತಾ ಇದೆ. ಈಗ ತಾನೇ ಬಿಸಿಲು ಶುರುವಾಗಿದೆ, ಬಿಸಿಲು ಏರ್ತಾ ಇದೆ. ಈಗ ಇದು ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಜೇನುಗೂಡಂತೂ ನೋಡಿದ್ರೆ 100 ಜೇನುಗೂಡುಗಳು ಇದ್ದಂಥ ಕಾಡು. ಸಹಜವಾಗಿ ಕರಡಿಗಳಲ್ಲಿ ಓಡಾಡ್ತಾ ಇದ್ದಂಥ ಜಾಗ. ನಾನು ನಿಮ್ಗೆ ಹೋದ ವಾರ ಹೇಳಿದ್ದೀನಿ, ಕೆನ್ನೆತ್ ಆ್ಯಂಡರ್ಸನ್ ಕರಡಿಯನ್ನು ಹೊಡೆದ ಕತೆ ಐನ್ಕೆರೆ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ. ಸೊ ಕರಡಿಗಳ ಆವಾಸ ಸ್ಥಾನ ಈಗಲೂ ಇದು. ಈ ಜಾಗವೆಲ್ಲ ಕರಡಿಗಳು ಓಡಾಡುವಂಥ ಜಾಗ. ಸೊ ಹಾಗಾಗಿ ಇಲ್ಲಿ ಒಂದು ಗುಹೆ ಇದ್ದಿದ್ದರಿಂದ ಇದು ಕರಡಿಗವಿ ಮಠ ಅಂತ ಸಹಜವಾಗೇ ಬಂದಿದೆ. ಇಲ್ಲಿ ಕಲ್ಮರಡಿ ಮಠದ ಅಜ್ಜಯ್ಯನವರು ಅವರು ಐಕ್ಯರಾಗೋದು ಮುಂಚೆ ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡ್ತಾಯಿದ್ರು. ಎಲ್ಲ ಕಡೆ ಸಿದ್ಧರು, ಕಾಪಾಲಿಗಳು, ಅಘೋರಿಗಳು ಎಲ್ಲೆಲ್ಲಿ ಅವರು ತಪಸ್ಸು ಮಾಡ್ತಾಯಿದ್ರು ಅಲ್ಲೆಲ್ಲ ಒಂದು ಈಶ್ವರನ ಲಿಂಗವನ್ನು ಸ್ಥಾಪಿಸಿ ತಮ್ಮ ಪೂಜಾನುಕ್ರಮಗಳಿಗೆ ಅನುಕೂಲ ಮಾಡ್ಕೊಳ್ತಾ ಇದ್ರು ಅನ್ನೋದು ನಿಮಗೆ ನಾನು ತುಂಬ ಕಡೆ ತೋರಿಸಿದ್ದೀನಿ. ಇಲ್ಲೂ ಅಂಥದ್ದೇ ಒಂದು ಇದೆ ಒಳಗಡೆ ಗುಡಿ. ಬನ್ನಿ ನೋಡೋಣ. ಭಾಳ ವಿಶೇಷವಾದಂಥ ಕಂಬ ಇದು. ಈ ಕಂಬದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಟೆಪ್ಸು, ಇದು ಮೇಲೆ ಹತ್ತೋದಕ್ಕೆ ತೋರಿಸಿ ಬ್ರಿಜೆಶಲ್ಲಿ ಮೇಲೆ ನೀವು ನೋಡ್ತಾ ಇದ್ದೀರ ಮೇಲಿದೆಯಲ್ಲ, ಅದು ಸಂಪೂರ್ಣವಾಗಿ ಒಂದು ರಾತ್ರಿ ಉರಿಯಬಲ್ಲಂಥ ಹೊಂಗೆ ಎಣ್ಣೆಯನ್ನು ಹಾಕೊಳ್ಳುವಂಥ ದೀಪ, ಕಲ್ಲಿನ ದೀಪ. ಅಲ್ಲಿ ಇದು ಊರು ಮುಂದೆ ಇಡ್ತಾಯಿದ್ರು. ನಾನು ನಿಮ್ಗೆ ತುಂಬ ಕಡೆ ಹೇಳಿದ್ದೀನಿ, ಊರು ಮುಂದೆ ಆಂಜನೇಯನ ಗುಡಿ ಮುಂದೆ ಇಂಥ ಕಂಬಗಳನ್ನು ಇಡ್ತಾಯಿದ್ರು. ರಾತ್ರಿಯೆಲ್ಲ ದೀಪ ಹಚ್ಚಿಬಿಟ್ರೆ ಮೇಲಿಂದ, ಬುರುಜುಗಳ ಮೇಲಿಂದ ನೋಡ್ತಾ ಇದ್ದವ್ರಿಗೆ, ರಾತ್ರಿಯ ಪಹರೆಗಾರರಿಗೆ, ಕಾವಲುಗಾರರಿಗೆ ಈ ಒಂದೇ ದೀಪ ಕಾಣಬೇಕಿತ್ತು. ಬೇರೆ 2-3 ದೀಪ ಕಾಣ್ತು ಅಂತಂದರೆ ಶತ್ರುಗಳು ಬಂದಿದ್ದಾರೆ ಅನ್ನೋವಂಥದ್ದು. ಆವಾಗ ಅವ್ರು ಕಹಳೆ ಊದುಬಿಡ್ತಾಯಿದ್ರು. ಅಂಥದ್ದೊಂದು ಬಹಳ ವಿಶೇಷವಾದಂಥ ಕಂಬ. ನೀವು ಕರಡಿ ಹೋಗಿ ಬಂದಾಗ ನೋಡಬೇಕು ಇದನ್ನು ಈ ಸ್ಟೆಪ್ಗಳಿಗೆ ಸುತ್ತ ಇದೆ. ಇದು ಇಟ್ಕೊಂಡು ಹತ್ಬಿಡ್ಬೋದು. ಹತ್ಬಿಟ್ಟು ಮೇಲೆ ಎಣ್ಣೆ ತುಂಬಿಸಿ ಅವನು ದಿನ ಇದನ್ನು ಪಹರೆಗಾರ ಇದನ್ನು ಹತ್ತಿ ಮೇಲೆ ಎಣ್ಣೆ ತುಂಬಿಸಿ ಅವನು ದೀಪ ಹತ್ತಿಸ್ತಾ ಇದ್ದ. ಅಂಥ ಕಂಬ ಇದು. ಈ ಕಂಬದಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರ, ಒಳಗೆ ಹೋಗೋದಕ್ಕೆ ಮುಂಚೆ, ದೇವ್ರು ತೋರಿಸೋದಕ್ಕೆ ಮುಂಚೆ ತೋರಿಸಿ ಬ್ರಿಜೇಶಲ್ಲಿ ಈ ಕಂಬ ಸಹಜವಾಗಿ ಈಶ್ವರನನ್ನು ಪ್ರತಿನಿಧಿಸ್ತಾ ಇದೆ. ಒಂದು ಕಡೆ ತ್ರಿಶೂಲ, ಮತ್ತೊಂದು ಕಡೆ ನಂದಿ. ನೋಡಿ, ಈ ಕಡೆ ನಂದಿ ಇದೆ, ಈ ಕಡೆ ಡಮರು ಇದೆ. ತೋರಿಸಿದ್ರ ಬ್ರಿಜೇಶ್ ನಂದಿನ? ಬನ್ನಿ ನೋಡಿ, ಈ ಕಡೆ ಡಮರುಗ ಇದೆ. ಸಹಜವಾಗಿ ಈಶ್ವರನ ಆಕ್ಸೆಸರೀಸ್ ಇವೆಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿ ನೋಡಿ, ಇವನು ಹಯಗ್ರೀವ ಯಾಕೆ ಬಂದ? 4 ಕೈಗಳ ಹಯಗ್ರೀವ, 1 2 3 4 ಕೈಗಳನ್ನು ಇಟ್ಕೊಂಡಿದ್ದಂಥ ಕುದುರೆ ಮುಖದವನು ಯಾರು? ಹಯಗ್ರೀವ. ಸೊ ಅವನು ಯಾಕೆ ಇಲ್ಲಿ ಬಂದ ಅಂತ ನನಗೆ ಗೊತ್ತಿಲ್ಲ. ತಿಳಿದವರು ಹೆಚ್ಚಿನ ಮಾಹಿತಿ ಇದ್ರ ಕೊಡಬೇಕು. 3 ಕಡೆ ಈಶ್ವರನ ವಾಹನಗಳೇ ಇದ್ದು ಈ ಕಡೆ ಮಾತ್ರ ಹಯಗ್ರೀವ ದೇವರಿದ್ದಾರೆ. ಏನು ಅಂತ ಇದ್ರ ವಿಶೇಷ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಈ ಕಂಬ ನಾನು ಹೇಳಿದ್ನಲ್ಲ, ಊರು ಮುಂದೆ ಆಗ್ತಿದ್ದಂಥ ಕಾವಲು ಕಂಬ ಇದು, ಪಹರೆ ಕಂಬ ಇದು, ಅದೂ ಇಲ್ಲಿ ಬಂದಿದೆ. ಸೊ ಇದು ಒಂದು ವಿಶೇಷ. ಯಾಕೆಂದರೆ ಕೆಳದಿ ಚೆನ್ನಮ್ಮನವರು ಇಲ್ಲೆಲ್ಲ ಓಡಾಡಿದ್ದಾರೆ. ಕೆಳದಿಯ ಚೆನ್ನಮ್ಮನ ಕೈಯಲ್ಲಿ ಇವೆಲ್ಲ ಇತ್ತು ಒಂದು ಕಾಲದಲ್ಲಿ, ಕೆಳದಿಯ ನಾಯಕರ ಕೈಯಲ್ಲಿ ಇವೆಲ್ಲ ಇತ್ತು. ಹಾಗಾಗಿ ಇದು ಆ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಕೆಳದಿಯ ಚೆನ್ನಮ್ಮ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಹುಲಿಕೆರೆಯ ದೊಡ್ಡ ಮಠದಲ್ಲಿ ಸ್ವಾಮಿಗಳಿಗೊಂದು ಪಲ್ಲಕ್ಕಿಯನ್ನು ದಾನ ಮಾಡಿದ್ದಾರೆ. ಈ ದೇವ್ರ ದರ್ಶನ ಮಾಡಿ ಪಲ್ಲಕ್ಕಿ ತೋರಿಸ್ತೀನಿ, ಬನ್ನಿ ಹೋಗೋಣ.
ತೋರಿಸಿ ಬ್ರಿಜೇಶ್, ನಂದಿ ಸಮೇತನಾದಂಥ ಈಶ್ವರ ಕರಡಿ ಮಠದ ಕರಡಿಗವಿ ಗುಹೆ ಈಶ್ವರ. ಸೊ ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ನನ್ನ ಇವತ್ತೆಲ್ಲ ನಿಮ್ಮ ಪುಣ್ಯದ ಪಾಲು ನನಗೂ. ಎಂಥ ಮನಮೋಹಕವಾಗಿ, ಎಷ್ಟು ಸುಂದರನಾಗಿ, ಎಷ್ಟು ವಿಜೃಂಭಣೆಯಿಂದ, ಎಷ್ಟು ಶಾಂತ ರೀತಿಯಿಂದ ಕೂತಿರ್ತಕ್ಕಂಥ ಈಶ್ವರನನ್ನು ನೀವು ನೋಡ್ತಾ ಇದ್ದೀರಾ. ಅವನ ಮುಂದೆ ಅಜನ್ಮಾರ್ಗವಾಗಿ ಕಾಯ್ತಾ ಇರತಕ್ಕಂಥ ನಂದಿ, ಅವನ ವಾಹನನಾದಂಥ ನಂದಿಯನ್ನು ಸಹ ನೀವು ನೋಡ್ತಾ ಇದ್ದೀರಾ. ಕಲ್ಮರಡಿ ಮಠದ ಅಜ್ಜಯ್ಯನವರು ವರ್ಷಾನುಗಟ್ಟಲೆ, ಬಹಳಷ್ಟು ವರ್ಷಗಳ ಕಾಲ, ನಾವು ಹುಲುಮಾನವರು ನೆನೆಸೋಕ್ಕಾಗಲ್ಲ, ಅಷ್ಟು ವರ್ಷಗಳ ಕಾಲ ಈ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸನ್ನು ಆಚರಿಸಿದ್ರು. ಅವರು ಪ್ರತಿಷ್ಠಾಪನೆ ಮಾಡಿದಂಥ ಈಶ್ವರ ಇವನು. ಹಾಗಾಗಿ ಇದು ಬಹಳ ವಿಶೇಷವಾದಂಥ, ಮಹತ್ವವಾದಂಥ, ಬಹಳ ಶಕ್ತಿಶಾಲಿಯಾದಂಥ ಈಶ್ವರ ಇವನು, ಕರಡಿಗವಿ ಮಠದ ಈಶ್ವರ. ಇಂಥವು ನಿಮಗೆ ನಾನು ತುಂಬ ಕಡೆ ತೋರಿಸಿದ್ದೀನಿ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಕಡೆ ಕಾಪಾಲಿಕರು, ಅಘೋರಿಗಳು, ರಸಾಸಿದ್ದರು ಎಲ್ಲ ಕಡೆ ಅವರು ತಾವು ಸಾಧನೆಗಳನ್ನು ಮಾಡುವಂಥ ಹೊತ್ತಿನಲ್ಲಿ ಈಶ್ವರ ದೇವರನ್ನು ಪ್ರತಿಷ್ಠಾಪಿಸಿ ಅವರು ತಮ್ಮ ತಪಸ್ಸನ್ನು ಗೈತಾ ಇದ್ದರು ಅನ್ನೋಂಥದ್ದನ್ನು ನಾನು ನಿಮಗೆ ತುಂಬ ಕಡೆ ತೋರಿಸಿದ್ದೀನಿ. ಅಂಥದ್ದೊಂದು ತಪಸ್ವಿಯಾದಂಥ ಕಲ್ಮರಡಿ ಮಠದ ಅಜ್ಜಯ್ಯನವರು ಪ್ರತಿಷ್ಠೆ ಮಾಡಿದಂಥ ಈಶ್ವರ ಸ್ವಾಮಿಯವನು, ನಂದೀಶ್ವರ ಸ್ವಾಮಿಯವನು. ಇದು ಕಲ್ಮರಡಿ ಮಠದ ಗುಹೆ. ಒಂದು ಸ್ವಲ್ಪ ಹಾಗೆ ಸೀಲಿಂಗು ತೋರಿಸೋದು ನೀವು ಅನುಕೂಲ ಆಗುತ್ತೆ. ನೋಡಿ, ಇದು ಗುಹಾಂತರ ದೇವಾಲಯ. ಈ ಗುಹೆಯನ್ನು ನೀವು ನೋಡ್ತಾ ಇದ್ದೀರಾ, ಇದು ಸಹಜವಾಗಿ ನೈಸರ್ಗಿಕವಾದಂಥ ಗುಹೆ. ಈ ಕರಡಿಗಳು ಆವಾಸ ಸ್ಥಾನವಾಗಿದ್ದಂಥ ದಟ್ಟಡವಿಯಲ್ಲಿದ್ದಂಥ ಒಂದು ಗುಹೆ. ಈ ಗುಹೆಯೊಳಗೆ ಕೂತ್ಕೊಂಡು ಅತ್ಯಂತ ಸೂಕ್ತವಾದ ಸ್ಥಳ ಅಂತ ನಿರ್ಧಾರ ಮಾಡಿದಂಥ ಕಲ್ಮರಡಿ ಮಠದ ಅಜ್ಜಯ್ಯನವರು ಈ ಗುಹೆಯನ್ನು ಅವರು ಸೆಲೆಕ್ಟ್ ಮಾಡಿ ಇದನ್ನು ಇಲ್ಲಿ ಕೂತ್ಕೊಂಡು ಬಹಳಷ್ಟು ವರ್ಷಗಳ ಕಾಲ ಲೋಕೋದ್ಧಾರಕ್ಕಾಗಿ ತಪಸ್ಸನ್ನು ಆಚರಿಸಿದ್ದಾರೆ. ಈ ಭಾಗದಲ್ಲಿ ಕಲ್ಮರಡಿ ಮಠದ ಅಜ್ಜಯ್ಯ ಅಂದರೆ ಭಾಳ ಭಕ್ತಿ ರೀ. ನಮಗೂ ಇದನ್ನೆಲ್ಲ ನೋಡಿದ್ರೆ ಭಕ್ತಿ ಉಕ್ಕೋದು ಬಹಳ ಸಹಜವಾದಂಥದ್ದು. ಇನ್ನೊಂದು 2-3 ದಿನಕ್ಕೆ ನಿಮಗೆ ಇನ್ನೊಂದು ವಾರಕ್ಕೆ ಶಿವರಾತ್ರಿ ಹಬ್ಬ ಬರ್ತಾ ಇದೆ. ಅಂಥ ಹಬ್ಬದಲ್ಲಿ ನಾನು ಈಶ್ವರನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಪೂಜೆ 1 ಪೈಸಾ ಪುಣ್ಯ ನನಗೆ ಬರಬೇಕು. ಈಗ ನೀವೆಲ್ಲ ಕಾಯ್ತಾ ಇರೋವಂಥ ಕೆಳದಿಯ ಚೆನ್ನಮ್ಮನವ್ರು ಕೊಟ್ಟಂಥ ಪಲ್ಲಕ್ಕಿಯನ್ನು ನೋಡೋವಂಥ ಸಮಯ. ಬನ್ನಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಈಶ್ವರನಿಗೆ ನೀವು ಇನ್ನೊಂದು ನಮಸ್ಕಾರ ಹಾಕ್ಬಿಡಿ. ಸ್ನೇಹಿತರೆ, ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆದಂಥ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇದು ಹುಲಿಕೆರೆ ದೊಡ್ಡ ಮಠ. ಕಲ್ಮರಡಿ ಮಠ, ಕರಡಿ ಮಠ, ಕರಡಿ ಗುಹೆ ಮಠ ಅಂತ 2 ಏನಿದೆ, ಅದಕ್ಕೆಲ್ಲ ಮುಖ್ಯವಾದಂಥ ಮಠ ಇದು. ದೊಡ್ಡ ಮಠ ಹುಲಿಕೆರೆನಲ್ಲಿ ಇದೆ. ಇದು ಸಕರಾಯಪಟ್ಟಣದಿಂದ ಒಂದು 8 ಕಿಲೋಮೀಟರ್ದಷ್ಟು ದೂರದಲ್ಲಿ ಇದಿದೆ. ಇದು ಐತಿಹಾಸಿಕವಾದಂಥ, ಬಹಳ ಐತಿಹಾಸಿಕವಾದಂಥ ಮಠ. ಮತ್ತು ಸ್ಟ್ರಕ್ಚರಲ್ಲಿ ನನಗೂ ಬಹಳ ತುಂಬ ಆಸಕ್ತಿ. ಯಾಕೆಂತಂದರೆ ನೀವು ಇದನ್ನು ನೋಡ್ತಾ ಇರ್ಬೋದು. ಈ ಇದು ಮರದ ಕೆತ್ತನೆಯನ್ನು ನೀವು ನೋಡಿ, ಮರದ ಕಂಬಗಳ ಕೆತ್ತನೆಯನ್ನು ನೀವು ನೋಡಿ, ಐತಿಹಾಸಿಕವಾದಂಥ ಈ ಬಾಗಿಲನ್ನು ನೀವು ನೋಡಿ. ತೋರಿಸಿ ಬ್ರಿಜೇಶ್ ಇದನ್ನು. ಈ ಬಾಗಿಲು ಬಹುಶಃ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ವೆಬ್ಸೈಟಲ್ಲೂ ಇರ್ಬೋದು ಈ ಬಾಗಿಲು. ಇದು ನೋಡಿ, ಇದು ಈ ಬಾಗಿಲನ್ನು ಡಿಸೈನನ್ನು ತೋರಿಸಿ ಬ್ರಿಜೇಶ್. ಇದು ಅದ್ಭುತವಾದಂಥ ಇತಿಹಾಸ ಇರುವಂಥ ಮಠ ಇದು. ಕೆಳದಿಯ ಚೆನ್ನಮ್ಮಾಜಿಗೂ ಈ ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ ಇರುವಂಥ ಮಠ. ಅದನ್ನು ಈ ಪೀಠಾಧ್ಯಕ್ಷರ ಮಾತಿನಲ್ಲಿ, ಅವ್ರ ಮಾತಿನಲ್ಲಿ ಇದು ಏನಿದೆ ಈ ಮಠದ ಬಗ್ಗೆ ಮತ್ತು ಕೆಳದಿ ಚೆನ್ನಮ್ಮಾಜಿ ಅವ್ರ ಬಗ್ಗೆ, ಅವರು ಕೊಟ್ಟಂಥ ಪಲ್ಲಕ್ಕಿಯ ಬಗ್ಗೆ ಎಲ್ಲವನ್ನು ಪೀಠಾಧ್ಯಕ್ಷರ ಬಳಿ ನಾನು ಕರ್ಕೊಂಡೋಗಿ ಕೇಳಿಸ್ತೀನಿ. ಬನ್ನಿ. ದೊಡ್ಡ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶಾಬ್ರ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವ್ರನ್ನ ಪೀಠಾಧ್ಯಕ್ಷರನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಬುದ್ಧಿ ಹೇಳಿ, ಈ ಮಠದ ಬಗ್ಗೆ ಹೇಳಿ. ಈಗ ಇದು ಕರಡಿಗವಿ ಹುಲಿಕೆರೆ ಕಲ್ಮರಡಿ ಮಠ ಅಂತ. ಕಲ್ಯಾಣ ಕ್ರಾಂತಿ ಆದಾಗ ಶಿವಶರಣರೆಲ್ಲ ಒಂದೊಂದು ಕಡೆ ಹೊರಟರು. ಬಿಜ್ಜಿಡಿನ ಇದು ಆಳ್ವಿಕೆಯಲ್ಲೆಲ್ಲ ಶರಣರ ದಿಕ್ಕಾಪಾಲಾಗೆಲ್ಲ ಹೊರಟ್ಬಿಟ್ರು. ಅವಾಗ ಅವರೇನಾದ್ರು ಎಲ್ಲ ಗುಡ್ಡ ಕಕ್ಕುಗಳಿಗೆಲ್ಲ ಬಂದರು. ಅದರಲ್ಲಿ ಇವರೇನು ಮಾಡಿದ್ರು, ಕರಡಿಗವಿ ಬಂದರು.
ಯಾರು? ಮರುಳಸಿದ್ಧ ಶಿವಾಚಾರ್ಯರು. ಹಾಂ ಹಾಂ. ಮತ್ತು ಫಸ್ಟ್ ಅವರು ಮರುಳಸಿದ್ಧ ಶಿವಾಚಾರ್ಯರು ಅಂತ. ಅಲ್ಲಿಂದ ಕರಡಿಗವಿಯಿಂದ ಹುಲಿಕೆರೆಗೆ ಬಂದರು. ಹುಲಿಕೆರೆಯಿಂದ ಕಲ್ಬಡಿ ಮಠಕ್ಕೆ ಹೋದ್ರು. ಕರಡಿಗವಿಲಿ ತುಂಬಾ ದಿವಸಕ್ಕಷ್ಟೇ ಅನುಷ್ಠಾನ ಮಾಡ್ಕೊಂಡಿದ್ರು. ಕರಡಿಗವಿಲಿ ಇಲ್ಲಿಂದ ಹಸು ಮೇಯಕ್ಕೆ ಹೋಗ್ತಾ ಇತ್ತು. ಮನೆಯಲ್ಲಿ ಹಾಲು ಕೊಡ್ತಿರ್ಲಿಲ್ಲ. ಹಾಲು ಕೊಡ್ತಿರ್ಬೇಕಾದ್ರೆ ಯಾಕೆ ಹಾಲು ಕೊಡಲ್ಲ ಅಂತ ವಿಚಾರ ಮಾಡಿದಾಗ ಇದು ಹೋಗ್ಬಿಟ್ಟು ಅಲ್ಲಿ ಹೋಗಿ ಗುರುಗಳಿಗೆ ಅಂಬಾ ಅಂತೇಳಿ ಕೂಗಿ ಹಾಲು ಕೊಡ್ತಿತ್ತು. ಅಲ್ಲಿ ಒಳಕಲ್ಲಿದೆ, ಅಲ್ಲಿ ಒಳಕಲ್ಲಲ್ಲೇ ಹಾಲು ಕರಿತಾ ಇತ್ತು. ಇವರು ಬಂದ ಮೇಲೆ ಹಾಲನ್ನು ಕುಡಿದು ದೇವದಾರ ಹಣ್ಣು ತಗೊಂಡು ಮತ್ತೆ ಯಥಾಸ್ಥಿತಿ ಗವಿಗೆ ಹೋಗೋರು. ಒಳಗಡೆ ಹೋಗ್ಬಿಡೋರು ಅನುಷ್ಠಾನಕ್ಕೆ. ಯಾಕೆ ಮನೇಲಿ ಹಾಲು ಕೊಡಲ್ಲ ಅಂತೇಳಿ ಆ ಹಾಳನ್ನು ಕೇಳಿದಾಗ ಅದು ಸಾಧು ಹಸು ನೀನೆಲ್ಲ ಕರ್ಕೊಂಡು ಕುಡಿತೀಯ ಅಂತೇಳಿ ಅವನಿಗೆ ಗಲಾಟೆ ಮಾಡಿದ್ರು. ಇಲ್ಲ ನಾನೇನು ಮಾಡ್ತಾ ಇಲ್ಲ ಅಂತೇಳಿ ಅವನು ಹೇಳ್ದ. ಆಮೇಲೆ ನೋಡಬೇಕು ಇದನ್ನ ಅಂತ ಹೇಳ್ಬಿಟ್ಟು ಅವನು ಅದು ಹಸುವಿನಿಂದನೇ ಹೋದ. ಏನು ಎತ್ತ ನಡಿಯೋಣ ಅಂತೇಳಿ ಹೋದಾಗ ಅದು ಹಾಲು ಕರಿತಾ ಇತ್ತು ಇಲ್ಲಿಯ ಒಳಕಲ್ಲಲ್ಲಿ. ಅವತ್ತ ತಕ್ಷಣ ಬಂದು ಮನೆಗೆ ಹೇಳ್ದ ಗೌಡ್ರಿಗೆ ಹಿಂಗಾಗಿದೆ ಅಂತೇಳಿ. ಆವಾಗ ಅವ್ರೇನು ಮಾಡಿದ್ರು, ಊರಿನಲ್ಲಿ ಸುತ್ತಮುತ್ತ ಹಳ್ಳಿಯವ್ರನ್ನೆಲ್ಲ ಊರಿನ ಜನರೆಲ್ಲ ಸೇರಿ ನೋಡಪ್ಪ ಇಲ್ಲೊಬ್ರು ಸನ್ಯಾಸಿ ಉಳಿದಾರಂತೆ, ನಾವು ಹೋಗಿ ಕರ್ಕೊಂಬರೋಣ ಅಂತ. ಇಲ್ಲ ನಾವು ಯಾರೂ ಬೇಡ, ನಮ್ಮ ಸುತ್ತಮುತ್ತ ಸಂಬಂಧಪಟ್ಟ ಹಳ್ಳಿಯವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಎಲ್ಲರೂ ಹೋದರು. ಅವಾಗ ಹೋದಾಗ ಇವರು ಹಾಲು ಕುಡಿಯೋವರೆಗೂ ತಗೊಂಡು ಸೇವನೆ ಮಾಡಿದ್ರು, ಸುಮ್ಮನೆ ಇದ್ರು. ಹೋದ ತಕ್ಷಣ ಉದ್ದಕ್ಕೆ ಸಾಷ್ಟಾಂಗ ಮಾಡಿದ್ರು. ಅವಾಗ ಅವ್ರು ಹೇಳಿದ್ರು, ಏನಪ್ಪ ನಾನು ಕಾಡನದ್ದು ನೀವು ಬಿಡ್ಲಿಲ್ವಲ್ಲ? ಇಲ್ಲ ನಮ್ಮಲ್ಲಿ ದಯಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವರು ಆಹ್ವಾನ ಕೊಟ್ಟಾಗ ಸರಿ ಆಯ್ತಪ್ಪ ನಾನು ಬರ್ತೀನಿ, ನಾನು ಅಲ್ಲಿರೋದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ ಅಂತೇಳಿ. ಇದು ಹುಲಿ ಕೆರೆ ಫಸ್ಟು. ಇದು ಈಗೇನಿದೆ ದೊಡ್ಡ ಕೆರೆ ಇತ್ತು, ಕೆರೆ ಇದು ಹುಲಿ ಪ್ಲಸ್ ಕೆರೆ, ಹುಲಿ ಕೆರೆ. ಅದೇ ಪ್ರಕಾರ ಅವತ್ತಿನಿಂದ ಇವತ್ತಿನವರೆಗೂ ವಂಶ ಪಾರಂಪರ್ಯವಾಗಿ ಬಂದಿರ್ತಕ್ಕಂಥ ಮಠ ಇದು. ಆಮೇಲೆ ಯಾವುದೇ ತೊಂದರೆ ಊರಲ್ಲಾಗಲಿ ಆಮೇಲೆ ಏನಾದರೂ ಸಹ ತೊಂದರೆ ತಾಪತ್ರಗಳನ್ನ ಪರಿಹಾರ ಆಗ್ತವೆ. ಭಾಳ ಸಂತೋಷ ಬುದ್ಧಿ, ಭಾಳ ವಿಸ್ತೃತವಾಗಿ ತಮ್ಮ ಮಠದ ಬಗ್ಗೆ ನನಗೆ ಮಾಹಿತಿ ಕೊಟ್ಟರೆ. ಕೇಳಿದ್ರಲ್ಲ ಸ್ನೇಹಿತರೆ, ನೀವು ಸಕ್ರಾಯಪಟ್ಟಣಕ್ಕೆ ಬಂದಾಗ ಇನ್ನೊಂದು 5-6 ಕಿಲೋಮೀಟ್ರ್ ಬಂದರೆ ದೊಡ್ಡ ಮಠ ಸಿಗುತ್ತೆ. ಬಂದು ನೀವು ಈ ಮಠದ ಪ್ರಾಂಗಣವನ್ನು, ಇಲ್ಲಿರತಕ್ಕಂಥ ತೊಟ್ಟಿಯನ್ನು, ಇಲ್ಲಿರ್ತಕ್ಕಂಥ ಅಭೂತಪೂರ್ವವಾದಂಥ ಬಾಗಿಲನ್ನು ನೀವು ನೋಡಲೇಬೇಕು. ಪಲ್ಲಕ್ಕಿನ ನಾವು ನೋಡ್ಬೋದಾ? ಪಲ್ಲಕ್ಕಿ ಒಳಗಡೆ ಇದೆ. ಹಾಂ. ಎಲ್ಲಿ ಬುದ್ಧಿ ಪಲ್ಲಕ್ಕಿ? ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಅತ್ಯಂತ ಪುರಾತನವಾದಂಥ ಐತಿಹಾಸಿಕವಾದಂಥ ಪಲ್ಲಕ್ಕಿಯನ್ನು ನೀವು ನೋಡ್ತಾ ಇದ್ದೀರಾ. ಸ್ವಾಮೀಜಿಯವರ ಆಶೀರ್ವಾದದಿಂದ ಇವಾಗ ಪಲ್ಲಕ್ಕಿನ ತೆಗಿರಿ ಬುದ್ಧಿ. ಆಯ್ತು. ಇದು ರುದ್ರಾಕ್ಷಿ ಕಿರೀಟದ ಥರ ಇದೆಯಲ್ಲ ಬುದ್ಧಿ, ಇದು ರುದ್ರಾಕ್ಷಿಯ ಕಿರೀಟವನ್ನು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ರುದ್ರಾಕ್ಷಿ ಮಾಲೆ ಅಲ್ವೇ? ತುಂಬ ಹಳೆಯದು ಅನ್ನೋದು ಇದು ನೋಡಿದ್ರೆ ಗೊತ್ತಾಗುತ್ತೆ ಬುದ್ಧಿ, ಇದು ಎಷ್ಟು ಹಳೆಯದಿರುತ್ತೆ. ಕೆಳಗಡೆ ಒಂದು ಪೀಠ ಇಟ್ಟಿದ್ದೀರ ಅದನ್ನ. ಇದು ಸ್ವಾಮಿಗಳ ಪಾದಕ್ಕೆ. ಹಾಂ, ಈಗ ಆಯ್ತು, ತಗೋತೀನಿ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ನೋಡಿ, ಐತಿಹಾಸಿಕ ಪಲ್ಲಕ್ಕಿಯನ್ನು ನೀವು ನೋಡ್ತಾ ಇದ್ದೀರಾ. ಮತ್ತೊಮ್ಮೆ ರುದ್ರಾಕ್ಷಿಯ ಕಿರೀಟವನ್ನು ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಇದನ್ನು ಗ್ರಾಮೀಣ ಭಾಗದಲ್ಲಿ ಕಣ ತಯಾರು ಮಾಡೋದು ಅಂತ ಹೇಳ್ತಾರೆ. ನೀವೆಲ್ಲ ಗ್ರಾಮೀಣ ಭಾಗದಿಂದ, ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಾಗಿದ್ದರೆ ನಿಮಗಿದು ಗೊತ್ತಿರುತ್ತೆ. ಇಲ್ಲ ನನ್ನಂಗೆ ಮೈಸೂರು ಸಿಟಿಲಿ, ಬೆಂಗಳೂರಲ್ಲಿ ಹುಟ್ಟಿರೋ ಜನ ಆದರೆ ನೀವು ನೋಡಿರಲ್ಲ ಇದನ್ನು ಕಣ ಮಾಡೋದು ಅಂತ ಅಂದರೆ ಪ್ರಿಪೇರಿಂಗ್ ದ ಸ್ಟೇಜ್ ಅಂತ ನೀವು ಹೇಳ್ಬೋದೇನೋ. ಇದನ್ನು ಮಾಡಿ ಇವರು ಸಗಣಿ ನೀರಿನಲ್ಲಿ ಇದನ್ನು ಹದ ಮಾಡಿ ಇದ್ರ ಮೇಲೆ ರಾಗಿ ಹುಲ್ಲನ್ನು ಹಾಸಿ ಅಲ್ವಾ ಸರ್? ಇದನ್ನು ರಾಗಿ ಹುಲ್ಲನ್ನು ಹಾಸಿ ಬಡಿತೀರ ಟ್ರ್ಯಾಕ್ಟ್ರು. ಆಮೇಲೆ ರಾಗಿ ಮೆಷಿನ್ಗೆ ಹಾಕ್ತೀರಿ.
ಇದಿಷ್ಟು ಅಗಲ ಮಾಡ್ತೀರಿ ಹಾಂ? ಇಷ್ಟು ಅಗಲನೂ ಮಾಡ್ತೀರಲ್ವ ಇನ್ನು? ಅದು ರಾಗಿ ಜೋಳ ಹ್ಞೂ ಯಾವುದದು? ಹ್ಞೂ 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 ಹಾಂ ಇವಾಗ ಕಾಯಲ್ವಾ? ಹಾಂ ತಂದು ಹಾಂ 700-800 ಕೇಳಲ್ಲ, ಅವಾಗೆಲ್ಲ ಮರ ಇಟ್ಕೊಂಡು ತೋರೋದು. ಹಾಂ ಇವಾಗ ಎಷ್ಟದು ಮೆಷಿನ್ಗೆ ಬಾಡಿಗೆನಾ ಅದು? 1.5 ಲಕ್ಷ ಬೀಳುತ್ತೆ 1.5 ಲಕ್ಷ. ಸಬ್ಸಿಡಿಲ್ಲ ಆದರೆ ಕೊಡ್ಕೊಂತೀಯ. ಹ್ಞೂ 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 ನೋಡ್ತಿದ್ರಲ್ಲ ಸ್ನೇಹಿತರೆ, ನೀವೆಲ್ಲ ಗ್ರಾಮೀಣ ಭಾಗಕ್ಕೆ ಬಂದಾಗ ನೀವು ಈ ಕಡೆ ಚಿಕ್ಕಮಗಳೂರು ಕಡೆ ಸುಮ್ಮನೆ ಹೋಗಿ ರಿಸಾರ್ಟಲ್ಲಿ ಮಲಿಕೊಂಡು ಬೆಳಗ್ಗೆ ಎದ್ದು ಅಲ್ಲಿ ಮಂಜು ಮುಸುಕಿದ ಬೆಟ್ಟಗಳನ್ನ ನೋಡ್ಕೊಂಡು ವಾಪಸ್ ಓಡ್ಬಿಡ್ಬೇಡಿ. ನಿಧಾನವಾಗಿ ಬಂದು ಇವನ್ನೆಲ್ಲ ಮಾತಾಡ್ಸಿದ್ದನ್ನೆಲ್ಲ ನೋಡಿ ನಿಮ್ಮ ಮಕ್ಳಿಗೆ ತೋರಿಸಿ. ನೀವು ತಿನ್ನೋವಂಥ ಊಟ ಎಲ್ಲಿಂದ ಬರುತ್ತೆ ಅಂತ ಮಕ್ಳಿಗೆ ತೋರಿಸಿ. ಅವರು ಬ್ಲಿಂಕಿಟ್ಟಲ್ಲಿ ಬರುತ್ತೆ ಅಂದ್ಕೊಂಬಿಡ್ತಾರೆ. ಆ್ಯಪಲ್ಲಿ ಹಾಕ್ಬಿಟ್ಟ ತಕ್ಷಣ ಬ್ಲಿಂಕಿಟ್ಟಲ್ಲಿ ಬಂದುಬಿಡುತ್ತೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಪಾಪ ಮಕ್ಳಿಗೆ ತಪ್ಪಿಲ್ಲ, ನಮ್ಮದು ತಪ್ಪು, ನಾವು ಅವ್ರಿಗೇನು ತೋರಿಸಿಲ್ಲ. ನೀವು ಅವ್ರಿಗೆಲ್ಲ ನೀವು ಈ ಕಡೆ ಬಂದಾಗ ಇದನ್ನೆಲ್ಲ ತೋರಿಸ್ಬೇಕು. ನೀವು ಕಣ ಮಾಡೋದು ಅಂದರೆ ಏನು, ಎಲ್ಲಿಂದ ಬರುತ್ತೆ ರಾಗಿ, ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವು ಎಷ್ಟು ಸುಖವಾಗಿ ಊಟ ಮಾಡ್ತೀವಿ. ರೈತರು ದೇಶದ ಜೀವನಾಡಿಗಳು ಅಂದರೆ ನಾವು ಬರೀ ಕ್ಲೀಶೆ ಆಗಬಾರ್ದು, ಅದು ಬರೀ ಮಾತಾಗಬಾರ್ದು. ನಿಜವಾದ ಅರ್ಥದಲ್ಲಿ ಇವರೆಲ್ಲ ನಮ್ಮ ಅನ್ನದಾತರು, ನಮಗೆಲ್ಲ ಅನ್ನ ಕೊಡೋವಂಥವ್ರು ಇವರೇ. ಇವರಿಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನಾವೆಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ದೀವಿ. ಸೊ ಅದನ್ನು ಇವ್ರಿಗೆಲ್ಲ ಒಂದು ನಮಸ್ಕಾರ ನೀವು ಹೇಳಬೇಕು, ನಾನು ಹೇಳ್ತೀನಿ. ನಾನು ಈ ಕಣ ಮಾಡ್ತಿದ್ರಲ್ಲ ನೋಡ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ. ಈ ಕಣ ನೋಡ್ಬಿಟ್ಟು ನಿಮಗೂ ಎಲ್ಲ ತೋರಿಸೋಣ. ಈ ಕಣ ನೀವು ನೋಡಿ, ಗ್ರಾಮೀಣ ಭಾಗದವ್ರಾಗಿರೋ ನಿಮ್ಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತು ಕಣ ಧರ್ಮಿ ಅಂತೀರ. ಆದರೆ ಭಾಳಷ್ಟು ಜನಕ್ಕೆ ಈಗ ಗೊತ್ತಿರಲ್ಲ. ಅವ್ರಿಗೆ ಈಗಿನ ಯುವಕರಿಗೆ ಈ ಕಣನ ನೋಡಿ ಎಷ್ಟೆಲ್ಲ ಕಷ್ಟ ಇದೆ, ಎಷ್ಟೆಲ್ಲ ಬದುಕಿನ ಭಾಗವಾಗಿತ್ತು. ನಾವೆಲ್ಲ ಪ್ರಕೃತಿ ಜೊತೆ ಎಷ್ಟು ಸಹಜವಾಗಿ, ಸುಖವಾಗಿ, ಆನಂದವಾಗಿ, ನೆಮ್ಮದಿಯಿಂದ ಬದುಕ್ತಾ ಇದ್ವಿ ಅನ್ನೋದಕ್ಕೆ ಇವೆಲ್ಲ ಪಳೆಯುಳಿಕೆಗಳು. ಇನ್ನು ಸ್ವಲ್ಪ ದಿನಕ್ಕೆ ಏನೇನಾಗುತ್ತೋ ಭಗವಂತ ಬಲ್ಲ. ಅದಕ್ಕೆ ಮುಂಚೆ ನೀವು ಇದನ್ನೆಲ್ಲ ಕರ್ಕೊಬಂದು ತೋರಿಸಿ. ನೋಡಿದ್ರಲ್ಲ, ಚೆನ್ನಾಯ್ತಲ್ವಾ? ಕಲ್ಮರಡಿ ಮಠದ ಅಜ್ಜಯ್ಯನವರನ್ನು, ಕರಡಿ ಗವಿಯನ್ನು, ಮತ್ತು ದೊಡ್ಡ ಹುಲಿಕೆರೆಯಲ್ಲಿದ್ದಂಥ ಚೆನ್ನಮ್ಮಾಜಿಯವ್ರು ಕೊಟ್ಟಂಥ ಪಲ್ಲಕ್ಕಿಯನ್ನು ಎಲ್ಲ ನೋಡಿದ್ರಿ ನೀವು. ಭಾಳ ಸೊಗಸಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಂದು ರೋಚಕವಾದಂಥ, ಭಾಳ ಅಮೇಝಿಂಗ್ ಆದಂಥ, ಅದ್ಭುತವಾದಂಥ ಒಂದು ದೇವಸ್ಥಾನನ ನಾನು ನಿಮ್ಗೆ ತೋರಿಸ್ತೀನಿ ಮುಂದಿನ ವಾರ. ಅಲ್ಲಿವರೆಗೂ ಕಾಯ್ತಾಯಿರಿ. ಅಲ್ಲಿವರೆಗೂ ಟೇಕ್ ಕೇರ್.